ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಜಲಾವೃತವಾಗಿದೆ. ಡ್ಯಾಂನಿಂದ 50,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಸಂಗೀತ ನೃತ್ಯ ಕಾರಂಜಿ. ಉತ್ತರ ಬೃಂದಾವನ ಸಂಪರ್ಕದ ವಾಕಿಂಗ್ ಪಾತ್ ಮುಳುಗಡೆಯಾಗಿದೆ. ದಕ್ಷಿಣ ಬೃಂದಾವನಕ್ಕೆ ಮಾತ್ರ ಪ್ರವಾಸಿಗರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದೆ. ಈ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಹಳೆ ಮೈಸೂರು ಭಾಗದ ಜೀವನಡಿ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು ಕೆಆರ್ಎಸ್ ಡ್ಯಾಂನಿಂದ 50,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನ ಈಗಾಗಲೇ ನದಿಗೆ ಬಿಡಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಇದೀಗ ಜಲಾವೃತವಾಗಿರುವಂತದ್ದು. ನಾನು ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ, ನೀವು ಕೂಡ ನೋಡ್ತಾ ಇದ್ದೀರಾ. ಈಗಾಗಲೇ ಬೋಟಿಂಗ್ ಪಾಯಿಂಟ್ ನಲ್ಲಿ ಬಹಳಷ್ಟು ನೀರು ಈಗಾಗಲೇ ನಿಂತಿರುವುದರಿಂದ ಅಂದ್ರೆ ಹೊರಹರಿವು ಹೆಚ್ಚಾದ ಕಾರಣ ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ರದ್ದನ್ನ ಮಾಡಲಾಗಿದೆ. ಅಂದ್ರೆ ಪ್ರತಿದಿನವೂ ಕೂಡ ಇಲ್ಲಿ ರಾಜ್ಯದ ಅಥವಾ ಹೊರ ರಾಜ್ಯಗಳಿಂದ ಬಹಳಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ರು. ಈ ಒಂದು ಬೃಂದಾವನದಲ್ಲಿ ಬೋಟಿಂಗ್ ಅಲ್ಲಿ ಒಂದು ಎಂಜಾಯ್ ಕೂಡ ಮಾಡ್ತಾ ಇದ್ರು. ಅದೆಲ್ಲವೂ ಕೂಡ ಇದೀಗ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನು ಉತ್ತರ ಬೃಂದಾವನಕ್ಕೆ ತೆರಳುವಂತ ಅಂದ್ರೆ ನೃತ್ಯ ಕಾರಂಜಿ ಉತ್ತರ ಬೃಂದಾವನದಲ್ಲಿ ನಡೆಯುವಂತದ್ದು. ಆದ್ರೆ ಉತ್ತರ ಬೃಂದಾವನಕ್ಕೆ ತೆರಳುವಂತಹ ಸೇತುವೆ ಕೂಡ ಇದೀಗ ಮುಳುಗಡೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ಉತ್ತರ ಬೃಂದಾವನದಲ್ಲಿ ನೃತ್ಯ ಕಾರಂಜಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕಲಾಗಿರುವಂತದ್ದು. ಯಾಕೆಂದ್ರೆ ಪ್ರವಾಸಿಗರು ಇದೇ ಮೇಲ್ಸೇತುವೆ ಮೂಲಕ ಉತ್ತರ ಬೃಂದಾವನಕ್ಕೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೀರು ಹೆಚ್ಚಾದ್ರೆ ಖಂಡಿತವೂ ಕೂಡ ಸಮಸ್ಯೆ ಆಗುತ್ತೆ ಇತ ದೃಷ್ಟಿಯಿಂದ ಸಂಪೂರ್ಣವಾಗಿ ಇದೀಗ ಬಂಧನ ಮಾಡಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಏನು ಸಾವಿರಾರು ಪ್ರವಾಸಿಗರು ಬಂದು ನೃತ್ಯ ಕಾರಂಜಿ ಅಂದ್ರೆ ಮ್ಯೂಸಿಕಲ್ ಫೌಂಟೇನ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗಾಗಲೇ 50,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನ ಬಿಡಲಾಗಿದೆ. ಅದೇ ಅಂದ್ರೆ ಈ ಒಂದು ಉತ್ತರ ಬೃಂದಾವನದ ಮ್ಯೂಸಿಕಲ್ ಫೌಂಟೇನ್ ಮತ್ತೆ ಆರಂಭ ಆಗಬೇಕು ಅಂತಂದ್ರೆ 30,000ರಿಂದ 35,000 ಕ್ಯೂಸೆಸ್ಗೆ ಹೊರಹರಿವು ಇಳಿಬೇಕು. ಆ ನಿಟ್ಟಿನಲ್ಲಿ ಅಲ್ಲಿಯವರೆಗೂ ಕೂಡ ಇದೀಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂಧನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಬರುವಂತ ಪ್ರವಾಸಿಗರಿಗೆ ಬಹಳಷ್ಟು ನಿರಾಶೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಬಹಳಷ್ಟು ನಿರೀಕ್ಷೆಗಳನ್ನ ಹೊತ್ಕೊಂಡು ಅವರು ಇಲ್ಲಿ ಬಂದು ಎಂಜಾಯ್ ಮಾಡುವಂತಹ ಒಂದು ದೃಷ್ಟಿಗೆ ಮುಂದಾಗ್ತಾರೆ. ಆದ್ರೆ ಏನು ಹೊರಹರಿವು ಹೆಚ್ಚಾದ ಕಾರಣ ಉತ್ತರ ಬೃಂದಾವನದ ಒಂದು ಮೇಲ್ಸೇತುವೆ ಕೂಡ ಮುಳುಗಡೆ ಆಗಿದೆ. ಇನ್ನು ಬೋಟಿಂಗ್ ಪಾಯಿಂಟ್ ಕೂಡ ಮುಳುಗಡೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ನಿರಾಸೆಯಲ್ಲಿಯೇ ಪ್ರವಾಸಿಗರು ಕೇವಲ ಬೃಂದಾವನದ ಉದ್ಯಾನವನ ನೋಡಿಕೊಂಡು ವಾಪಸ್ ಹೋಗುವಂತ ಪರಿಸ್ಥಿತಿ ಸದ್ಯ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಕೆಆರ್ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.